ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತ ಯುದ್ಧ ಇಲ್ಲಿ ಕೊಳ್ಳಿ ಇಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಗ್ಯಾಸ್ ಟ್ರಬಲ್, ಪೆಟ್ರೋಲು ಡೀಸೆಲ್ನ ಆತಂಕ, ಅಂದ್ರೆ ಅದ್ರ ರೇಟು ಕೂಡ ಜಾಸ್ತಿ ಆಗಬಹುದಾ ಅನ್ನುವಂತ ಆತಂಕ ಶುರುವಾಗಿದೆ. ಅಡಿಗೆ ಎಣ್ಣೆ ರೇಟು ಕೂಡ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೆಲ್ಲದರ ಪರಿಣಾಮ ಜನಸಾಮಾನ್ಯರಿಗೆ ತಡ್ತಾ ಇದೆ. ದೇವರಿಗೂ ಕೂಡ ತಟ್ಟಿರುವಂಥದ್ದು ಈ ಗಲ್ಫ್ ಯುದ್ಧದ ಭೀತಿ. ಕಡೆ ಜನಸಾಮಾನ್ಯರಿಗೆ, ಅದರ ಜೊತೆಗೆ ದೇವರಿಗೂ ಕೂಡ. ಯಾಕೆಂದ್ರೆ ಅಲ್ಲಿ ಪ್ರಸಾದಕ್ಕೆ ಅಂತ ಗ್ಯಾಸ್ ಬಳಸ್ತಾರಲ್ಲ, ಅದರ ಅಭಾವ ಎದುರಾಗಿದೆ. ದೇಗುಲಗಳಲ್ಲಿ ಅನ್ನದಾನಕ್ಕೆ ಬೀಳುತ್ತಾ ಕತ್ರಿ ಅಂತ ಗ್ಯಾಸ್ ಸಮಸ್ಯೆಯಿಂದ ಅನ್ನ ಪ್ರಸಾದಕ್ಕೆ ಸಮಸ್ಯೆ ಆಗ್ತಾ ಇದೆ. ಬನಶಂಕರಿ ದೇವಸ್ಥಾನದಲ್ಲಿ ಸಿಗಲ್ಲ ಪ್ರಸಾದ. ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅದು ಕಟ್ಟಾಗ್ತಾ ಇದೆ. ಬನಶಂಕರಿಯಲ್ಲಿ ಪ್ರತಿದಿನ 3 ರಿಂದ 4 ಸಾವಿರ ಜನರಿಗೆ ಪ್ರಸಾದವನ್ನ ಕೊಡಲಾಗುತ್ತೆ. ಶುಕ್ರವಾರ ಮತ್ತೆ ಮಂಗಳವಾರ ಸ್ಪೆಷಲ್ ಡೇಸ್ 4 to 5 ಅಂದರೆ 4 ರಿಂದ 5 ಸಾವಿರ ಭಕ್ತರಿಗೆ ಪ್ರಸಾದವನ್ನು ಕೊಡಲಾಗುತ್ತೆ. ಪ್ರತಿದಿನ 2 ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಲಾಗುತ್ತೆ. ಪರಿಸ್ಥಿತಿ ಮುಂದುವರೆದ್ರೆ ಶುಕ್ರವಾರ ಅನ್ನದಾನ ಬಂದ್ ಆಗುವಂತ ಸಾಧ್ಯತೆ ಇದೆ. ಬನಶಂಕರಿ ದೇವಸ್ಥಾನ ಇಒ ಕೃಷ್ಣಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಶುಕ್ರವಾರ ಮಂಗಳವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ. ಅವತ್ತು ಅನ್ನ ಪ್ರಸಾದ ಕೊಡುವಂಥದ್ದು ಆಲ್ಮೋಸ್ಟ್ ಡೌಟು ಅನ್ನುವಂಥದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಕಾಸ್ ಗ್ಯಾಸ್ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆಗ್ತಾ ಇರುವಂಥ ಕಾರಣಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಎಫೆಕ್ಟ್ ಕೊಡ್ತಾ ಇರುವಂಥದ್ದು ಭಾರತಕ್ಕೆ. ರಷ್ಯಾ ಉಕ್ರೇನ್ ಯುದ್ಧ ಆಗಬೇಕಾದ್ರೆ ಆ ರೀತಿಯಾಗಿ ಹೊಡ್ತಾ ಬಿದ್ದಿರಲಿಲ್ಲ. ಆದರೆ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 85% ಅಷ್ಟು ಆಯಿಲನ್ನು, ಗ್ಯಾಸನ್ನು ಎಲ್ಲ ನಾವು ಆಮದು ಮಾಡಿಕೊಳ್ಳುವಂಥದ್ದು ಕೊಲ್ಲಿ ರಾಷ್ಟ್ರಗಳಿಂದ. ಸೊ ಹೀಗಾಗಿ ಅದು ದೊಡ್ಡ ಹೊಡೆತ ಕೊಡ್ತಾ ಇದೆ. ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಪ್ರಸಾದ ತಯಾರಿಸಲಿಕ್ಕೆ ಸಿಲಿಂಡರ್ ಕೊರತೆ ಎದುರಾಗಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ಗೆ ಬ್ಲಾಕ್ನಲ್ಲಿ 3 ರಿಂದ 4 ಸಾವಿರ ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಬ್ಲಾಕಲ್ಲಿ ತಗೊಬೇಕು ಅಂದರೆ 3 ರಿಂದ 4 ಸಾವಿರ ರೂಪಾಯಿ. ಒಂದ್ ಕಡೆ ಕೃತಕ ಅಭಾವ ಸೃಷ್ಟಿ ಮಾಡಿಬಿಟ್ಟಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಇದೆ. ಪ್ರಸಾದ ತಯಾರಿಸಲಿಕ್ಕೆ ಆಗದ ಸ್ಥಿತಿಯಲ್ಲಿ ದೇವಸ್ಥಾನ ಸದ್ಯಕ್ಕೆ ಭಕ್ತಾದಿಗಳ ಮನೆಯಿಂದ ಸಿಲಿಂಡರ್ ಕಾಣಿಕೆ ಕೊಡ್ಲಾಗ್ತದೆ. ದಿನ ದುಡ್ಡು ಹಾಕ್ತಾ ಇದ್ರು, ಅಥವಾ ಸೀರೆ ಕೊಡ್ತಾ ಇದ್ರು, ಅಕ್ಕಿ ಕೊಡ್ತಾ ಇದ್ರು, ಅದಾಗ್ತಾ ಇತ್ತಲ್ವಾ. ಇದು ನೋಡಿ ಹೊಸದು, ಸಿಲಿಂಡರ್ ಕಾಣಿಕೆ ಕೊಡುವಂಥವನೇ ದೊಡ್ಡ ಶ್ರೀಮಂತ. ಇವಾಗ ಆಗರ್ಭ ಶ್ರೀಮಂತ ಆತ ಹೇಳಬೇಕು ಅಂದ್ರೆ. ಸಿಲಿಂಡರ್ ಕಾಣಿಕೆ ಕೊಡ್ತಾನೆ. ಯಾಕೆಂದ್ರೆ ಕಷ್ಟದ ಸಮಯದಲ್ಲೂ ಕೂಡ ಸಿಲಿಂಡರ್ ಕೊಡ್ತಾ ಇದ್ದಾನೆ ಅಂದ್ರೆ ಗ್ರೇಟೇ ಅಲ್ವಾ. ಭಕ್ತ ಸಿಲಿಂಡರ್ ಕಾಣಿಕೆ ಕೊಡ್ತಾ ಇದ್ದಾರಂತೆ ಕೆಲವೊಂದು ದೇವಸ್ಥಾನಗಳಲ್ಲಿ, ಬೇರೆಯವರಿಗೆ ಅನ್ನ ಪ್ರಸಾದವನ್ನ ಕೊಡ್ಲಿ ಅನ್ನೋ ಕಾರಣಕ್ಕೋಸ್ಕರ. ಗ್ಯಾಸ್ ಟ್ರಬಲ್ ಎದುರಾಗಿದೆಯಲ್ಲ ಅದಕ್ಕೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಗ್ಯಾಸ್ ಅಭಾವದಿಂದ ಎಲ್ಲಾ ರೀತಿಯಲ್ಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಜನಸಾಮಾನ್ಯರ ಜೊತೆಗೆ ದೇವಸ್ಥಾನಗಳಲ್ಲೂ ಕೂಡ ಯಾವ ರೀತಿಯಾಗಿ ಎಫೆಕ್ಟ್ ತಟ್ಟಿದೆ ಅಂತ? ಪೃಥ್ವಿ, ನಿಜಕ್ಕೂ ಕೂಡ LPG ಗ್ಯಾಸ್ ಕೊರತೆಯಿಂದ ಸಾಕಷ್ಟು ಕಡೆ ಸಮಸ್ಯೆ ಆಗ್ತಿದೆ. ಅದರಲ್ಲೂ ಕೂಡ ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ಅಂದ್ರೆ ಅನ್ನ ಪ್ರಸಾದ ಮಾಡೋದಾಗಿರ್ಬೋದು, ಪ್ರಸಾದ ವಿತರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿರುತ್ತೆ. ಪ್ರಮುಖವಾಗಿ ಒಂದಷ್ಟು ದೇವಸ್ಥಾನಗಳಿಂದ ಬೇರೆ ಬೇರೆ ಕಡೆಯೂ ಕೂಡ ಪ್ರಸಾದವನ್ನ ಮತ್ತೆ ಅಲ್ಲಿಂದ ಒಂದಷ್ಟು ಆಹಾರವನ್ನು ಕೂಡ ಬೇರೆ ಬೇರೆ ಕಡೆ ರವಾನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿದಿನವೂ ಕೂಡ 3-4 ಸಾವಿರ ಜನರಿಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಕೆಲವೊಂದು ಜನ ಪ್ರಸಾದ ಮೇಲೆನೆ ಪ್ರತಿದಿನ ತಮ್ಮ ಪ್ರತಿದಿನವೂ ಕೂಡ ಅಲ್ಲಿ ಪ್ರಸಾದ ತಿಂದು ತಮ್ಮ ಜೀವನವನ್ನು ನಡೆಸುವಂತವ್ರು ಕೂಡ ಕೆಲವೊಬ್ರು ಇದ್ದಾರೆ. ಅಂತವರಿಗೆ ಈಗ ಎಫೆಕ್ಟ್ ಆಗ್ತಿದೆ, ಭಕ್ತರಿಗೆ ಇಲ್ಲಿ ಎಫೆಕ್ಟ್ ಆಗ್ತಿದೆ. ಪ್ರತಿದಿನ ಕೂಡ 3-4 ಸಾವಿರ ಭಕ್ತರಿಗೆ ಪ್ರಸಾದವನ್ನ ವಿತರಣೆ ಮಾಡ್ತಿದ್ದಂತಹ ಬನಶಂಕರಿ ದೇವಸ್ಥಾನಕ್ಕೂ ಕೂಡ LPG ಗ್ಯಾಸ್ನ ಒಂದು ಬಿಸಿ ತಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿದಿನವೂ ಕೂಡ 3-4 ಸಾವಿರ ಜನರಿಗೆ ಈ ಒಂದು ದೇವಸ್ಥಾನದಲ್ಲಿ ಅಂದ್ರೆ ಬನಶಂಕರಿ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ಅವ್ರ ಬಳಿ 4 ಗ್ಯಾಸ್ ಸಿಲಿಂಡರ್ಗಳು ಬಾಕಿ ಇದಾವೆ. ಆ 4 ಸಿಲಿಂಡರ್ಗಳಿಗೂ ಕೂಡ ಅದನ್ನ ಬಳಸಿದ್ರೆ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಆ 4 ಗ್ಯಾಸ್ ಸಿಲಿಂಡರ್ಗಳು ಕಂಪ್ಲೀಟ್ ಆಗುತ್ತೆ. ಆದ್ರೆ ನಾಡಿದ್ದಿನಿಂದ ನಾವು ಇಲ್ಲಿ ಪ್ರಸಾದ ಹಂಚೋದಕ್ಕೂ ಕೂಡ ನಮ್ಗೆ ಕಷ್ಟ ಆಗುತ್ತೆ ಅಂತೇಳಿ ಈಗ ಒಂದು ಆಡಳಿತ ಮಂಡಳಿ, ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಬೋರ್ಡ್ ಅನ್ನ ಹಾಕಿದೆ. ಅಂದ್ರೆ ಇಂದು ಮತ್ತೆ ನಾಳೆ ಸಂಜೆವರೆಗೂ ಕೂಡ ನಾವು ಮ್ಯಾನೇಜ್ ಮಾಡಿ ಪ್ರಸಾದವನ್ನ ಹಂಚಬಹುದು. ಆದ್ರೆ ಶುಕ್ರವಾರದಿಂದ ನಾವು ಭಕ್ತಾದಿಗಳಿಗೆ ಪ್ರಸಾದವನ್ನ
ನೀಡೋದು ನಿಲ್ಲಿಸಬೇಕಾಗುತ್ತೆ. ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಅಂತೇಳಿ ಬನಶಂಕರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಹೇಳ್ತಿರುವಂತದ್ದು. ಇದರ ಜೊತೆಗೆ ಬಂಡಿಮಹಾಕಾಳಮ್ಮ ದೇವಸ್ಥಾನಕ್ಕೂ ಕೂಡ ಈ ಸಿಲಿಂಡರ್ ಬಿಸಿ ತಟ್ಟಿದೆ. ಯಾಕಂದ್ರೆ ಅಲ್ಲೂ ಕೂಡ ಸಾಕಷ್ಟು ಜನರಿಗೆ ಪ್ರತಿದಿನವೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಜನರಿಗೆ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಿತ್ತು. ಆದ್ರೆ ಅಲ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗಿದೆ. ಯಾಕಂದ್ರೆ ಈಗ ಸಿಲಿಂಡರ್ ತರುವಂತದ್ದು ದೊಡ್ಡದಲ್ಲ, ಆದ್ರೆ ಮಿತಿ ಮೀರಿದಂತ ರೇಟ್ ಅನ್ನ ಹೇಳುವಂತ ಕೆಲಸವನ್ನ ಏಜೆನ್ಸಿ ಅವ್ರು ಮಾಡ್ತಿದ್ದಾರೆ. ಆ ಬ್ಲಾಕ್ ನಲ್ಲಿ ಅಥವಾ ಅವ್ರಿಗೆ ಏನ್ ರೇಟ್ ಕೇಳಿದ್ರೆ 3-4 ಸಾವಿರ ಒಂದೊಂದು ಸಿಲಿಂಡರ್ ಕೇಳ್ತಿದ್ದಾರೆ. ಹೀಗಾಗಿ ಅಷ್ಟೊಂದು ವೆಚ್ಚ ಭರಿಸುವಂತದ್ದು ಸದ್ಯಕ್ಕೆ ಆಗ್ತಿಲ್ಲ ಅಂತೇಳಿ ಆ ದೇವಸ್ಥಾನದ ಆಡಳಿತ ಮಂಡಳಿಗೂ ಕೂಡ ಒಂದ್ ರೀತಿ ಇದು ತಲೆನೋವಾಗಿದೆ. ಹೀಗಾಗಿ ಭಕ್ತರಿಗೆ ಪ್ರಸಾದ ಕೊಡುವಂತ ವಿಚಾರಕ್ಕೂ ಕೂಡ ಈ LPG ಗ್ಯಾಸ್ನ ಒಂದು ಕೊರತೆಯ ಬಿಸಿ ತಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ ಮಾಡ್ತಾರಾ ಏನೋ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಪೃಥ್ವಿ. ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸದ್ಯಕ್ಕಿಲ್ಲ ಸಮಸ್ಯೆ. 2 ವಾರ ಭಕ್ತರ ದಾಸೋಹ ಪ್ರಸಾದಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. 2 ವಾರಕ್ಕೆ ಬೇಕಿರುವಂತ ಅನಿಲ ಸಂಗ್ರಹ ಇದೆಯಂತೆ, ಅಂದ್ರೆ ಗ್ಯಾಸ್ ಸಿಲಿಂಡರ್ಗಳು ಇದಾವೆ ಅಂತ ಗ್ಯಾಸ್ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇನ್ನೂ 2 ವೀಕು ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಯವರು. 2 ವಾರ ಯಾವುದೇ ತೊಂದರೆ ಆಗಲ್ಲ. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಹಿತಿಯನ್ನ ಕೊಡಲಾಗಿದೆ. ಸ್ಟಾಕ್ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಂತ ಬಂದಂಥ ಸಂದರ್ಭ ಸಹಜವಾಗಿ 15 ದಿನಕ್ಕಾಗುವಷ್ಟು ಅಥವಾ 1 ತಿಂಗಳಿಗಾಗುವಷ್ಟು ಸ್ಟೋರೇಜ್ ಅಂತೂ ಮಾಡಿರ್ತಾರೆ. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಅಷ್ಟೇ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸ್ಟೋರೇಜ್ ಇದೆ 2 ವೀಕಿಗೆ, ಅಂದರೆ ಒಂದು 15 ದಿನಕ್ಕೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಹಿಂಗಾದ್ಮೇಲೂ ಕೂಡ ಅನ್ನಪ್ರಸಾದ ಇದುವರೆಗೂ ಯಾವತ್ತೂ ಕೂಡ ಬ್ರೇಕ್ ಬಿದ್ದಿಲ್ಲ ಅನ್ನುವಂಥ ಇಂಟೆನ್ಷನಲ್ಲೇ ಕೊಡಬೇಕು ಅಂದರೆ ಸೌದೆ ಒಲೆಯಲ್ಲೂ ಕೂಡ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಸದ್ಯಕ್ಕಂತೂ ನೋ ಪ್ರಾಬ್ಲಮ್. ಚಾಮುಂಡಿ ಬೆಟ್ಟದಲ್ಲಿ ಅನ್ನಪ್ರಸಾದ ಪ್ರತಿದಿನ ಪ್ರತಿ ಹೊತ್ತು ಕೂಡ ಮಾಡಲಾಗುತ್ತಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಅಂತೂ ಇಲ್ಲ, ಕಂಟಕ ಇಲ್ಲ. ತೋರಿಸ್ತಾ ಇದ್ವಲ್ಲ, ಬೆಂಗಳೂರಿನ ಬನಶಂಕರಿ ಪ್ರಸಿದ್ಧ ದೇವಾಲಯ ಬನಶಂಕರಿ ದೇವಾಲಯದಲ್ಲಿ ಶುಕ್ರವಾರ ಅನ್ನಪ್ರಸಾದ ಆಲ್ಮೋಸ್ಟ್ ಬಂದ್ ಆಗುವಂತ ಸಾಧ್ಯತೆ ಇರುವಂಥದ್ದು, ಬಿಕಾಸ್ ಗ್ಯಾಸ್ ಟ್ರಬಲ್ ಇರುವಂತ ಕಾರಣಕ್ಕೋಸ್ಕರ. ಆದರೆ ಚಾಮುಂಡಿ ಬೆಟ್ಟದಲ್ಲಿ ಆ ಒಂದು ಸಮಸ್ಯೆ ಸದ್ಯಕ್ಕಿಲ್ಲ 2 ವಾರಗಳ ಕಾಲ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಜೋರಾಗಿ ನಡೀತಾ ಇದೆ. ಭಾರತಕ್ಕೂ ಕೂಡ ತಡ್ತಾ ಇರುವಂಥದ್ದು ಗಲ್ಫ್ ಯುದ್ಧ ಎಫೆಕ್ಟು. ಅಲ್ಲಿನ ಯುದ್ಧದ ಎಫೆಕ್ಟು ಭಾರತಕ್ಕೂ ಕೂಡ ತಡ್ತಾ ಇದೆ. ಎಲ್ಲೆಲ್ಲೂ ಅಡುಗೆ ಸಿಲಿಂಡರ್ಗಳ ಅಭಾವ ಎದುರಾಗಿದೆ. ಫೋನ್ ಮಾಡಿದ್ರು ಹೋಗ್ತಾನೆ ಇಲ್ಲ. ಎಷ್ಟೋ ಏಜೆನ್ಸಿಗಳು ನಾಟ್ ರೀಚಬಲ್ಲು ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಕಂಟಿನ್ಯೂಸ್ಲಿ ಕರೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಆತಂಕಕ್ಕೊಳಗಾಗಿ ಈಗಲೇ ಸಿಲಿಂಡರ್ ಬುಕ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಸರ್ವರ್ ಡೌನು ಮತ್ತು ಒಂದು ಕಡೆ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಸೊ ಹೀಗಾಗಿ ಬುಕ್ ಮಾಡಲಿಕ್ಕೂ ಆಗ್ತಾ ಇಲ್ಲ. ಅವಶ್ಯಕತೆ ಇರುವಂಥವ್ರಿಗೂ ಕೂಡ ದೊಡ್ಡ ಸಮಸ್ಯೆ ಎದುರಾಗಿದೆ. ಕಮರ್ಷಿಯಲ್ ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ಕಂಪ್ಲೀಟ್ ಆಗಿ ವ್ಯತ್ಯಯ ಆಗಿದೆ. ಬೆಂಗಳೂರಿನ 30% ಅಷ್ಟು ಹೋಟೆಲ್ ಬಂದ್ ಆಗುವಂಥ ಸಾಧ್ಯತೆ ಇದೆ. ಹೋಟೆಲ್ನ ಮೆನುವಿನಲ್ಲಿ ಹಲವು ಐಟಮ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಯಾವುದು ಹೆಚ್ಚಿನದಾಗಿ ಗ್ಯಾಸನ್ನು ಕೇಳುತ್ತೆ ಅಂಥ ಐಟಮ್ಗಳನ್ನು ಕಟ್ ಮಾಡಲಾಗ್ತದೆ. ಹೆಚ್ಚು ಗ್ಯಾಸ್ ಖರ್ಚಾಗುವಂಥ ಐಟಮ್ಗಳಿಗೆ ಕುಕ್. ಕೆಲ ಹೋಟೆಲ್ಗಳಲ್ಲಿ ಈಗಾಗಲೇ ಅಡುಗೆಗೆ ಸೌದೆಯನ್ನು ಬಳಕೆ ಮಾಡಲಾಗ್ತದೆ. ಯುದ್ಧ ನಿಲ್ದಿದ್ರೆ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಭಾರಿ ಹೊಡೆತ ಬೀಳುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ತೈಲ ಏನೋ ಬರ್ತಾ ಇದೆ, ಕ್ರೂಡ್ ಆಯಿಲ್ ಬರ್ತಾ ಇದೆ, ಆದರೆ ಆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಲ್ಲ. ಇನ್ನೊಂದು ಕಡೆ ಅತಿ ಹೆಚ್ಚಾಗಿ LNG ಬರುವಂಥದ್ದು ನಮಗೆ ಕುವೈತಿಂದ 50% ಅಷ್ಟು LNG ಅಲ್ಲಿಂದನೇ ಬರೋದು. LPGಯನ್ನು ಕ್ರೂಡ್ ಆಯಿಲ್ ಮುಖಾಂತರನೇ ತೆಗಿಬೋದು. ಆ ಪ್ರೊಡಕ್ಷನನ್ನು ಜಾಸ್ತಿ ಮಾಡಬೇಕಾಗಿದೆ. ಅದನ್ನೇ ಪೆಟ್ರೋಲಿಯಂ ಸಚಿವರು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಈ ಹಿಂದೆ ಎಷ್ಟು ಪ್ರೊಡಕ್ಷನ್ ಮಾಡಲಾಗ್ತಾ ಇತ್ತು ಅದಕ್ಕಿನ್ನ 10% ಈಗ ಜಾಸ್ತಿ ಮಾಡಿ ಅಂತ. ಯಾಕೆಂದರೆ ಇಡೀ ದೇಶದಾದ್ಯಂತ ಇರುವಂಥ ಸಮಸ್ಯೆ, ನಾಟ್ ಓನ್ಲಿ ಕರ್ನಾಟಕ, ಸುಮಾರು 15ಕ್ಕೂ ಹೆಚ್ಚಿನ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಸೊ ಹೀಗಾಗಿನೇ ಎಮರ್ಜೆನ್ಸಿ ಮೀಟಿಂಗ್ ಎಲ್ಲ ಮಾಡಲಾಗಿತ್ತು ನಿನ್ನೆ ಎಲ್ಲ. ಸೊ ಯಾವ್ಯಾವ ರೀತಿಯಾಗೆಲ್ಲ ಆಲ್ಟರ್ನೇಟಿವ್ ವೇಸ್ ಅನ್ನು ಹುಡುಕ್ಬೋದು ಆ ಕೆಲಸವನ್ನ ಮಾಡಲಾಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಎಲ್ಲಾ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇರುವಂತದ್ದು, ದೇವಸ್ಥಾನಗಳಿಗೂ ಕೂಡ ತಟ್ಟಿದೆ, ಜನಸಾಮಾನ್ಯರಿಗೂ ತಟ್ಟಿರುವಂತದ್ದು. ಮೇನ್ ಆಗಿ ಗ್ಯಾಸ್ ಅನ್ನೇ ಅವಲಂಬನೆ ಮಾಡಿರುವಂತ ಹೋಟೆಲ್ಗಳಿಗೆ ಎಷ್ಟು ದೊಡ್ಡ ಪೆಟ್ಟು ಬೀಳ್ತಾ ಇದೆ ಇದು ಅಂತ.
ದೊಡ್ಡ ಪೆಟ್ಟು ಅಂದ್ರೆ ಹೋಟೆಲ್ ಉದ್ಯಮದ ಮೇಲೆ, ಅದರಲ್ಲೂ ಕೂಡ ಅಡುಗೆ ಪದಾರ್ಥಗಳ ತಯಾರಿಕೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಎಲ್ಲಾ ರೀತಿಯಾದಂತಹ ತಿಂಡಿ ತಿನಿಸುಗಳು ಮತ್ತೊಂದು ಕಡೆಗೆ ವಿವಿಧ ಖಾದ್ಯಗಳನ್ನ ತಯಾರು ಮಾಡಲಾಗ್ತಾ ಇತ್ತು. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ LPG ಗ್ಯಾಸ್ ಏನು ಸರಬರಾಜು ಪೂರೈಕೆ ಸ್ಥಗಿತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯ ವಹಿವಾಟು ಮೇಲೆ, ಎಸ್ಪೆಷಲಿ ಕೈಗಾರಿಕೆ ಮತ್ತೆ ಹೋಟೆಲ್ ಉದ್ಯಮದ ಮೇಲೆ ತೀವ್ರ ಪರಿಣಾಮ ಬೀರಿರ್ತಕ್ಕಂಥದ್ದು. ಎಷ್ಟೋ ಹೋಟೆಲ್ಗಳು ಮುಚ್ಚುವಂತ ಒಂದು ಹಂತಕ್ಕೆ ತಲುಪಿದಾವೆ. ಯಾಕಂತ ಹೇಳಿದ್ರೆ ದುಪ್ಪಟ್ಟು ಅಂದ್ರೆ ಕಾಳಸಂತೆಯಲ್ಲಿ ಈ ಒಂದು LPG ಗ್ಯಾಸ್ಗಳನ್ನ ಅಂದ್ರೆ ವಾಣಿಜ್ಯ ಗ್ಯಾಸ್ಗಳನ್ನ ಪಡೆಯುವಂತ ಒಂದು ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಖರೀದಿ ಮಾಡುವಂತ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಹೋಟೆಲ್ ಉದ್ಯಮದಲ್ಲಿ ಅದರಲ್ಲೂ ಕೂಡ ಗ್ರಾಹಕರ ಸಂಖ್ಯೆಯು ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ತಿಂಡಿ ತಿನಿಸುಗಳ ಒಂದು ತಯಾರಿಕೆಯನ್ನು ಕೂಡ ಕೆಲ ಹೋಟೆಲ್ ಉದ್ಯಮಗಳು ಮೆನುವಿನಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿದವೆ. ಇದೀಗ ನಾನು ವಿಧಾನಸೌಧದ ಸಮೀಪ ಮತ್ತೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಸಮೀಪ ಇರತಕ್ಕಂಥ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ಬಳಿ ಇದ್ದೀನಿ. ಪೃಥ್ವಿರಾಜ್, ನೋಡ್ತಾ ಇರಬಹುದು ಗ್ರಾಹಕರ ಸಂಖ್ಯೆಯು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇಲ್ಲಿ ತಿಂಡಿ ತಿನಿಸುಗಳ ತಯಾರಿಕೆಯಲ್ಲೂ ಕೂಡ ಕೆಲವೊಂದು ಮೆನುವನ್ನ ಕಡಿತ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಕೃಷ್ಣರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆಯಾ ಸರ್? ಇಲ್ಲ, ಅದೇ ಅಭಾವ ಇದೆ. ಮೊನ್ನೆಯಿಂದನೂ ನಮಗೆ ಸೋಮವಾರದಿಂದನೂ ಸಪ್ಲೈಗಳು ಇಲ್ಲ ಅಂತ ಕಮರ್ಷಿಯಲ್ ಫಿಲ್ಲಿಂಗನ್ನೇ ಸ್ಟಾಪ್ ಮಾಡಿದ್ದಾರೆ. ಸರ್ಕಾರವೇ ಒಂಥರ ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನಮ್ಮ ಕೈಯಲ್ಲಿ ಆಗಲ್ಲ, ಕಮರ್ಷಿಯಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಡೊಮೆಸ್ಟಿಕ್ಗೆ ನಾವು ಕೊಡೋದೇ ಬಹಳ ಕಷ್ಟ ಇದೆ ಅನ್ನೋ ಮಟ್ಟದಲ್ಲಿ ಇಂಡಿಯನ್ ಆಯಿಲ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗಾಗಲೇ. ಇನ್ನು ನಾವು ಆಲ್ಟರ್ನೇಟ್ ಏನಾದರೂ ಒಂದು ಮಾಡ್ಕೋಬೇಕು. ಈ ಸಮಯಕ್ಕೆ ತಕ್ಕಂತೆ ನಾವೇನಾದರೂ ಒಂದು ಆಲ್ಟರ್ನೇಟ್ ಮಾಡಿದ್ರೆ ಅನಿವಾರ್ಯತೆ ನಮಗೆ ಬಂದ್ಬಿಟ್ಟಿದೆ. ಕೆಲವೊಂದು ಹೋಟೆಲ್ಗಳನ್ನು ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಕಲ್ಯಾಣ ಮಂಟಪದಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮದುವೆಗಳು ನಿಂತು ಹೋಗುವಂಥ ಒಂದು ಸಂದರ್ಭ ಬಂದಿದೆ. ಆಮೇಲೆ ಈ ರೀತಿಯ ಕೆಲವೊಂದು ಕ್ಯಾಟ್ರಿಂಗು ಸಾಫ್ಟ್ವೇರ್ ಕಂಪ್ನಿಗೆ ನಮ್ಮ ಹೋಟ್ಲಿಂದ ಕ್ಯಾಟ್ರಿಂಗ್ ಹೋಗ್ತಾ ಇತ್ತು, ಅದು ಇವತ್ತಿಂದ ಸ್ಟಾಪ್ ಮಾಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಾವು ಕೋವಿಡ್ ಸಂದರ್ಭದಲ್ಲಿ ನೋಡಿರಲಿಲ್ಲ, ಬಟ್ ಈ ಒಂದು ಪರಿಸ್ಥಿತಿ ಈಗ ಬಂದಿದೆ ಅಂತ ಹೇಳ್ಬೋದು. ಸರ್, ಈಗ ಡೈಲಿ ಎಷ್ಟು ಮೆನು ಅಂದ್ರೆ ಎಷ್ಟು ಐಟಮ್ ತಯಾರು ಮಾಡ್ತಾ ಇದ್ರಿ? ಈ ಸಿಲಿಂಡರ್ ಅಭಾವ ಆದ್ಮೇಲೆ ಎಷ್ಟು ಐಟಮ್ ಕಡಿತ ಮಾಡಿದ್ದೀರಾ? ಹಾಗಾದ್ರೆ ಸುಮಾರು ಒಂದು 15-20 ಐಟಮ್ಗಳನ್ನ ಇವಾಗ ಸ್ಟಾಪ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಇನ್ನೂ ಒಂದು ತುಂಬ ಐಟಮ್ಗಳು ಸ್ಟಾಪ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ವಿ. ಅಂದರೆ ಈ ಗ್ಯಾಸ್ ಬಳಕೆಯಲ್ಲದೆ ಯಾವ್ಯಾವ ಪದಾರ್ಥಗಳನ್ನು ಮಾಡ್ಬೋದು, ಯಾವುದು ಗ್ಯಾಸ್ ಹೆಚ್ಚು ಖರ್ಚಾಗುತ್ತೆ ಆ ರೀತಿಯಾದ ದೋಸೆ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಬೇಕಂತೇಳಿ ಈಗ ಮಧ್ಯಾಹ್ನದಿಂದ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂತೇಳಿ ಇದು ಒಂದು ಸುಮಾರು 2 ತಿಂಗಳವರೆಗೆ ಇರುತ್ತೆ ಅಂತ ಒಂದು ಈ ಡಿಸ್ಟ್ರಿಬ್ಯೂಟರ್ಗಳು ಹೇಳ್ತಾ ಇದ್ದಾರೆ. ಇದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನಮಗೇನು ಬೇಕು, ಕಾಫಿ ಕೌಂಟ್ರಿಗೆ ನಾವು ಇಂಡಕ್ಷನ್ ಸ್ಟವನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕರೆಂಟಿನ ಒಂದು ಬಾಯ್ಲರ್ನ ಮಾತುಕತೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ನಂತರ ಅದನ್ನು ಫಿಟ್ ಮಾಡಿ ಒಂದು ಟ್ರಯಲ್ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಾಗ್ತಾ ಇದೆ, ಬೇರೆ ಬೇರೆ ಒಂದು ಎಲೆಕ್ಟ್ರಿಕಲ್ ಪವರ್ದು ಅದ್ರದ್ದು ಒಂದು ಸಮಸ್ಯೆ ಆಗುತ್ತೆ ಕೆಲವೊಂದು ಹೋಟ್ಲುಗಳಿಗೆ. ಈ ರೀತಿಯಾದ ಸಮಸ್ಯೆಗಳು ಒಂದಕ್ಕೊಂದು ಬೇರೆ ಬೇರೆ ಸಮಸ್ಯೆಗಳು ಕಾಡ್ತಾ ಇದೆ. ಸರ್, ಈಗ ಗ್ಯಾಸ್ ಸಿಲಿಂಡರ್ಗಳನ್ನ ಏಜೆನ್ಸಿಗಳಿಂದ ಈ ಹಿಂದೆ ಎಷ್ಟಕ್ಕೆ ಖರೀದಿ ಮಾಡ್ತಾ ಇದ್ರಿ? ಈಗ ಪ್ರಾಬ್ಲಮ್ ಆದ್ಮೇಲೆ ಎಷ್ಟು ರೇಟ್ ಫಿಕ್ಸ್ ಆಗಿದೆ? ಏನಾದರೂ ಜಾಸ್ತಿ ಮಾಡಿದಾರಾ ಅಂತ? ಇಲ್ಲ, ಈ 1940 ರೂಪಾಯಿ ಈಗ ಮುಂಚೆ ಸಿಗ್ತಾ ಇತ್ತು. ಈಗ ಅದನ್ನ ಈಗ ಒಂದು ಡೀಲರ್ಗಳು, ಕೆಲವೊಂದು ಡೀಲರ್ಗಳು ಅದನ್ನ ಹೆಚ್ಚಿಗೆ 2800, 3000 ನಾವು ಹೊರಗಡೆಯಿಂದ ತರಿಸ್ಕೊಡ್ತಾ ಇದೀವಿ ಅಂತ ಒಂದು ಜಾಸ್ತಿ ತಗೊಳ್ತಾ ಇದ್ದಾರೆ ಕೆಲವೊಂದು ಡೀಲರ್ಗಳು. ಆದ್ರಿಂದ ಅದು ಸಾಮಾನ್ಯವಾಗಿ ಕಾಳಸಂತೆ ಅನ್ನೋದು ನಿಮಗೆ ಈ ಬೇಡಿಕೆ ಆದಾಗ ಇದ್ದೇ ಇರುತ್ತೆ. ಹಾಗೆ ಈಗ ನಾಳೆ ಇಂಡಕ್ಷನ್ ಸ್ಟವ್ ಈಗ 4000 ಇದೆ, ಒಂದೇ ಸಲ 5500 ಅಂತ ಇದ್ದಾನೆ ಇಂಡಕ್ಷನ್ ಸ್ಟವ್. ಈ ರೀತಿಯಾದ ಒಂದು ಕೃತಕ ಮಾರ್ಕೆಟ್ ಅನ್ನ ಮಾಡ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಡೀತಾನೆ ಇರುತ್ತೆ, ಯಾವಾಗಲೂ ನಡೀತಾನೆ ಇರುತ್ತೆ ಅಂತ ಹೇಳ್ಬೋದು. ಸರ್, ಈಗ ಇರಾನ್ನವರು ಮತ್ತು ಇಸ್ರೇಲ್ನವರು ಅಂದ್ರೆ ಯುದ್ಧ ಸ್ಟಾಪ್ ಆಗೋವರೆಗೂ ಕೂಡ ಪೂರೈಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದ್ ವೇಳೆ ಸಿಲಿಂಡರ್ ಕೊರತೆ ಇದ್ರಾದ್ರೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂತೀರಾ? ಮತ್ತೆ ಏನ್ ಡಿಸ್ಕಸ್ ಮಾಡಿದಿರಾ ನಿಮ್ಮ ಅಸೋಸಿಯೇಷನ್ ಇಂದ? ಅಲ್ಲ, ನಾವು ಪರ್ಯಾಯ ಚಿಂತನೆ ಈಗ ಮಾಡ್ತಾ ಇದೀವಿ. ಈಗ ಒಂದು ಡೀಸೆಲ್ ಬಾಯ್ಲರ್ಗಳು ಆ ರೀತಿಯಾಗಿ ಮಾತುಕತೆ ಆಗ್ತಾ ಇದೆ. 1 or 2 days ಅಲ್ಲಿ ಒಂದು 2-3 ಕಡೆ ಹಾಕೊಂಡು ಅದು ಸಕ್ಸಸ್ ಆದರೆ ಅದನ್ನ ಮಾಡ್ತೀವಿ. ಮತ್ತೆ ಈ ರೀತಿಯಾಗಿ ಇಂಡಕ್ಷನ್, ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ನ ಅಳವಡಿಸ್ಕೋತಾ ಇದೀವಿ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಲ್ಲಿ. ಹಾಗೆ ಈಗ ಒಂದು 5 ಸಿಲಿಂಡರ್ ಯೂಸ್ ಮಾಡುವಲ್ಲಿ ಡೈಲಿ ಒಂದು 2 ಸಿಲಿಂಡರ್ ಮಾತ್ರ ಅಡಿಗೆ ಮಾಡುವಂತ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಮೆನುಗಳನ್ನ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಸ್ವಲ್ಪ ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ದೋಸೆ ಅಥವಾ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹಂಚ ಮೇಲೆ ಮಾಡುವಂತ ಪದಾರ್ಥಗಳನ್ನ ಕಟ್ ಮಾಡ್ತಾ ಇದೀವಿ. ಕೊನೆಯದಾಗಿ ಸರ್, ಎಷ್ಟು ವಹಿವಾಟು ನಡೆಸ್ತಾ, ಎಷ್ಟು ವ್ಯಾಪಾರ ಆಗ್ತಾ ಇತ್ತು ಸರ್? ಈಗ ಎಷ್ಟು ವ್ಯಾಪಾರ ಆಗ್ತಾ ಇದೆ? ಅಲ್ಲ, ಈ ವ್ಯಾಪಾರ ಅಂದ್ರೆ ಒಂದು 30% ಆಟೋಮೆಟಿಕ್ಲಿ ಡೌನ್ ಆಗುತ್ತೆ. ಇವತ್ತೊಂದು ಮಾರ್ಕೆಟ್ ಅಲ್ಲಿ ನೀವು ಈ ರೀತಿ ಆಹಾರ ಪದಾರ್ಥ ಕಟ್ ಮಾಡಿದಾಗ ಒಂದು 30% ವ್ಯಾಪಾರ ಕಡಿತ ಆಗುತ್ತೆ.
ಪೃಥ್ವಿರಾಜ್, ಇದಿಷ್ಟು ಹೋಟೆಲ್ ಮಾಲೀಕರಾದಂತ ಕೃಷ್ಣರಾಜ್ ಅವರ ಒಂದು ಸ್ಪಷ್ಟ ನುಡಿಗಳು. ಅಂದ್ರೆ ಈ ಒಂದು ಸಿಲಿಂಡರ್ ಅಭಾವದಿಂದಾಗಿ ನಾವು ಇವತ್ತು ಮಧ್ಯಾಹ್ನದ ಬಳಿಕ ಮುಚ್ಚುವಂತ ಒಂದು ಪರಿಸ್ಥಿತಿ ಬಂದಿದೆ ಅನ್ನುವಂತ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಇನ್ನು 2-3 ದಿನಗಳಲ್ಲಿ ಸಾಧ್ಯವಾದಷ್ಟು ಡೀಸೆಲ್ ಬಾಯ್ಲರ್ಗಳು ಮತ್ತೆ ಕರೆಂಟ್ ಬಾಯ್ಲರ್ಗಳನ್ನ ಉಪಯೋಗಿಸ್ತೀವಿ, ಅದು ಆಗದೆ ಇದ್ರೆ ನಾವು ಸಂಪೂರ್ಣವಾಗಿ ಮುಚ್ಚುವಂತ ಒಂದು ಪರಿಸ್ಥಿತಿ ಬರುತ್ತೆ ಅನ್ನುವಂತ ಒಂದು ಅಳಲನ್ನ ತೋಡ್ಕೊಂಡಿರುವಂತದ್ದು. ಪಿಜಿಗಳಿಗೆ ತಟ್ಟಿರುವಂತದ್ದು ಗ್ಯಾಸ್ ಬಿಸಿ. ಪಿಜಿಗಳಲ್ಲಿ 2 ಹೊತ್ತು ಮಾತ್ರ ಊಟ. ಸೋಮವಾರದಿಂದ ಶುಕ್ರವಾರದವರೆಗೆ 2 ಹೊತ್ತು ಊಟ ಅಂತ. ಶನಿವಾರ ಮತ್ತು ಭಾನುವಾರ 3 ಹೊತ್ತು ಊಟ. ಯಾಕೆಂದ್ರೆ ಶನಿವಾರ ಭಾನುವಾರ ಯಾಕೆ ಅಂದ್ರೆ ಇಡೀ ದಿನ ಈ ಜಿಲ್ಲೆ ಇರುವಂತವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಉಳಿದಂತೆ 2 ಹೊತ್ತು ಮಾತ್ರ ಊಟ. ದೋಸೆ, ಪೂರಿ, ಚಪಾತಿ ಇತರೆ ಪದಾರ್ಥಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ. ಯಾಕೆಂದ್ರೆ ಹೆಚ್ಚಿನ ಹೊತ್ತು ಗ್ಯಾಸ್ ಆನ್ ಮಾಡಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ರೈಸ್ ಐಟಮ್ಸ್ಗಳಿಗೆ ಜಾಸ್ತಿ ಈಗ ಪ್ರಿಫರೆನ್ಸ್. ಅಗತ್ಯವಿದ್ದಲ್ಲಿ ಇಂಡಕ್ಷನ್ ಸ್ಟವ್ ಬಳಕೆಗೆ ಸೂಚನೆಯನ್ನು ಕೊಡಲಾಗಿದೆ. 20 ಲೀಟರ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಬಳಸಲಿಕ್ಕೆ ಸಲಹೆಯನ್ನು ಕೊಡಲಾಗ್ತಾ ಇದೆ. ಹತ್ತಿರದ ಪಿಜಿಗಳು ಪರಸ್ಪರ ಸಹಕಾರಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಒಂದೇ ಪಿಜಿ ಅಡುಗೆ ಮನೆಯಲ್ಲಿ ಆಹಾರ ತಯಾರಿ, ಇತರೆ ಪಿಜಿಗಳಿಗೆ ಆಹಾರ ಹಂಚಿಕೆ ಮಾಡಲಿಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಹತ್ತತ್ರ ಒಂದು 10 ಲಕ್ಷಕ್ಕೂ ಹೆಚ್ಚು ಜನ ಪಿಜಿಗಳಲ್ಲೇ ಉಳ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ಇದು ಬರೀ ಬೆಂಗಳೂರಿನ ಸಮಸ್ಯೆ ಮಾತ್ರ ಅಲ್ಲ, ನಾನು ಹೇಳ್ತಾ ಇದ್ನಲ್ಲ, ಬೆಂಗಳೂರಿನ ಸಮಸ್ಯೆ ಮಾತ್ರ ಅಲ್ಲ, ಈ ದೇಶದಾದ್ಯಂತ ಇರುವಂಥ ಸಮಸ್ಯೆ. ನಾವು ಈಗ ಬೆಂಗಳೂರಿನದ್ದು ಪ್ರಮುಖ ನಮ್ಮ ರಾಜಧಾನಿ ಬೇರೆ ಆಗಿರುವಂಥ ಕಾರಣಕ್ಕೋಸ್ಕರ ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಕಾಡ್ತಾ ಇದೆ ಅನ್ನುವಂಥ ತೋರಿಸ್ತಾ ಇದ್ವಿ. ಎಲ್ಲ ಕಡೆನೂ ಇದೇ ಸಮಸ್ಯೆ ಕಾಡ್ತಾ ಇದೆ. ಅಲ್ಟರ್ನೇಟಿವ್ ವೇಸನ್ನು ಹುಡುಕ್ತಾ ಇದ್ದಾರೆ, ಏನು ಮಾಡ್ಬೋದು ಅಂತ. ಎಲೆಕ್ಟ್ರಿಕ್ ಸ್ಟವ್ಗಳಿದ್ರೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೌದೆ ಒಲೆ ಏನಾದರೂ ಹಚ್ಚಿ ಉಪಯೋಗ ಮಾಡ್ಬೋದು ಅಂದರೆ ಅದನ್ನು ಮಾಡ್ತಾ ಇದ್ದಾರೆ. ಗ್ಯಾಸ್ ಮೇಲೆ ಅವಲಂಬಿತ ಆಗಿರುವಂಥವ್ರು ಈಗ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ 2 ಹೊತ್ತು ಊಟ ಮಾತ್ರ ಸೋಮವಾರದಿಂದ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಮಾತ್ರ 3 ಹೊತ್ತು ಊಟ. ಈ ರೀತಿಯಾಗಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ತಿದ್ದಾರೆ. ಕಡೆ ಹೋಟೆಲ್ ಮಾಲೀಕರು ಕೂಡ ಪಿ ಜಿಗಳಿಗೆ ಟೈಅಪ್ ಆಗಿ ಪದಾರ್ಥ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಹತ್ರ ನಮಗೂ ಕೂಡ ಇದ್ರ ಬಿಸಿ ತಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭ. ಚಪಾತಿ ಬೇಯಿಸ್ತಕ್ಕಂಥದ್ದು, ದೋಸೆ ಬೇಯಿಸ್ತಕ್ಕಂಥದ್ದು, ಇವೆಲ್ಲ ಏನಾಗುತ್ತೆ, ಹಂಚು ಬೇಯ್ದು ಈಗ ಸಿಲಿಂಡರ್ ಜಾಸ್ತಿ ಯುಟಿಲೈಸ್ ಆಗುತ್ತೆ. ಈಗ ಅದೇ ಇವಾಗ ನಾವು ರೈಸ್ ಕುಕ್ಕರಲ್ಲಿ ಈ ಒಂದು 20 ಲೀಟರ್ ರೈಸ್ ಕುಕ್ಕರಲ್ಲಿ ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ಯೂಸ್ ಮಾಡಿದಾಗ ಸೊ ಒಂದು 40 ಜನಕ್ಕೆ ಸಮರ್ಪಕವಾಗಿ ಕೊಡ್ಬೋದು. ಸೊ ಈ ನಿಟ್ಟಿನಲ್ಲಿ ಪದಾರ್ಥಗಳನ್ನ ಐಡೆಂಟಿಟಿ ಮಾಡಿ ಅದನ್ನು ಒಂದು ಸಮಿತಿ ಮಾಡಿ ಅದ್ರ ಬಗ್ಗೆ ಯಾವುದು ಅನುಕೂಲ ಆಗುತ್ತೆ ನಾವು ಕೂಡ ಎಲ್ಲ ಮಾಲೀಕರುಗಳನ್ನು ಜಾಗ್ರತೆ ಮೂಡಿಸೋದ್ರ ಜೊತೆಗೆ ಈ ಮುಂದಿನ ನಿರ್ಧಾರಗಳು ಏನೆಲ್ಲ ಮಾಡ್ಬೋದು, ಅನುಕೂಲಗಳು ನಮ್ಮ ಪಿ ಜಿ ವಾಸ ಇರ್ತಕ್ಕಂಥದ್ದು, ಅವ್ರವ್ರ ಬಿಸ್ನೆಸ್ನ ಉಳಿಸ್ಕೊಳ್ತಕ್ಕಂಥದ್ದು ಯಾವ ರೀತಿ ಎಲ್ಲ ಮಾಡ್ಬೋದು. ಪರ್ಯಾಯವಾಗಿ ಒಂದು ಎಲೆಕ್ಟ್ರಿಕಲ್ಗೆ, ಯಾಕಂದರೆ ಇಂಡಕ್ಷನ್ ಕುಕ್ಕರಲ್ಲಿ ನಾವು ಅಷ್ಟು ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಈಗ 20 ಲೀಟ್ರು ರೈಸ್ ಕುಕ್ಕರು ಇಂಥವೆಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಸಿಗುತ್ತವೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಬೈ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿ ಅನ್ನುವಂತಹ ಒಂದು ಸಣ್ಣ ನಿರ್ಧಾರಗಳನ್ನ ಈಗಾಗಲೇ ನಡೆಸ್ತಾ ಇದ್ದೀವಿ ಸರ್. ಇನ್ನು ಬೆಂಗಳೂರಿನಲ್ಲಿ ಆಟೋ ಕ್ಯಾಬ್ ಪ್ರಯಾಣವೂ ಕೂಡ ದುಸ್ತರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಕ್ಯಾಬ್ಗಳಿಗೆ ಸಿಗ್ತಾ ಇಲ್ಲ ಗ್ಯಾಸ್. ಚಾಲಕರ ಸಂಕಷ್ಟ. CNG ದರ 1 kgಗೆ ಈಗ 90 ರೂಪಾಯಿ ಆಗಿದೆ. CNG ದರ ಬೇರೆ ಜಾಸ್ತಿ ಆಗಿದೆ. ಇನ್ನು ಗ್ಯಾಸ್ ಬಂಕ್ಗಳಲ್ಲೂ ಕೂಡ ಗ್ಯಾಸನ್ನು ಹಾಕ್ಲಕ್ಕೆ ಆಗ್ತಾ ಇಲ್ಲ. ಒಂದೆಡೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಕ್ಕಿದ್ರು ಕೂಡ ಬೆಲೆ ಜಾಸ್ತಿ ಆಗೋದು. ಆಟೋ ಓಡಿಸಿದ್ರು, ಕ್ಯಾಬ್ ಓಡಿಸಿದ್ರು ಕೂಡ ಸಿಗಬೇಕಾಗಿದ್ದಂಥ ಹಣ ಅದು ಸಿಗ್ತಾ ಇಲ್ಲ. ಅಂದರೆ ಅವ್ರಿಗೆ ಖರ್ಚೆ ಜಾಸ್ತಿ ಆಗ್ತಾ ಇದೆ. ಸಿಗುವಂಥ ಲಾಭಕ್ಕಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ. ಆಟೋ ಕ್ಯಾಬ್ ನಂಬಿರುವಂಥ ಚಾಲಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಎಲ್ಲವೂ ಕೂಡ ಚೈನ್ ಲಿಂಕ್. ಪೆಟ್ರೋಲು, ಡೀಸೆಲ್ಲು ಅದರಲ್ಲಿ ಅಭಾವ ಆದರೆ ಅಥವಾ ಗ್ಯಾಸ್ನಲ್ಲಿ ಅಭಾವ ಆದರೆ ಇದೆಲ್ಲ ಹೇಗೆ ಹೊಡ್ತಾ ಬೀಳುತ್ತೆ ನೋಡಿ. ಅಥವಾ ಅಡುಗೆ ಎಣ್ಣೆ ರೇಟು ಕೂಡ ಜಾಸ್ತಿ ಆಗಿದೆ. ಅದೆಲ್ಲ ಒಂದಕ್ಕೊಂದು ಚೈನ್ ಲಿಂಕ್. ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. 2 ದಿನದ ಹಿಂದೆ 65 ರೂಪಾಯಿ ಇದ್ದಂಥ LPG ಗ್ಯಾಸ್ ದರ ಈಗ 80 ರೂಪಾಯಿ. 65 ರೂಪಾಯಿ ಇದ್ದಿದ್ದು 80 ರೂಪಾಯಿ ಆಗಿದೆ. ಬೆಂಗಳೂರಿನ ಕೆಲ ಗ್ಯಾಸ್ ಬಂಕ್ಗಳು ಬಂದಾಗಿದ್ದಾವೆ. ನಿನ್ನೆಯಿಂದ LPG ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಅಧಿಕ ಹಣ ಕೊಟ್ಟರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಕ್ಯಾಬ್ ನಂಬಿರುವಂಥ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ರೇಟು ಕೂಡ ಜಾಸ್ತಿ. ಓಡಿಸಿದ್ರು ಕೂಡ ಅದಕ್ಕೆ ಸಿಗಬೇಕಾದಂಥ ಲಾಭ ಸಿಗ್ತಾ ಇಲ್ಲ. ಓಡಿಸಿದ್ರು ಪ್ರಯೋಜನ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಕ್ಯಾಬ್ ಮತ್ತು ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ನಷ್ಟ ಮಾಡ್ಕೊಂಡು ಯಾರು ಕೂಡ ಬಿಸ್ನೆಸ್ ಮಾಡಲ್ಲ, ಹಾಗೆ ಆಟೋ ಮತ್ತು ಕ್ಯಾಬ್ ಚಾಲಕರು ಕೂಡ ಅಷ್ಟೇ.
ಅವ್ರು ಏನೇ ಈಗ ಗ್ಯಾಸ್ ಸಿಗ್ತಾ ಇದೆ ಅಂತಂದ್ರೂ ರೇಟ್ ಬೇರೆ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಮಾಡಿದ ಖರ್ಚು ಕೂಡ ಬರಲ್ಲ ಅನ್ನುವಂಥದ್ದು ಇರುತ್ತೆ. ಯಾವ ರೀತಿಯಾದಂಥ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅವರು? ಪೃಥ್ವಿ, LPG ಗ್ಯಾಸ್ಗಳು ಕೂಡ ಅಂದ್ರೆ ಮುಖ್ಯವಾಗಿ ಆಟೋ ಗ್ಯಾಸ್ ನಲ್ಲಿ ಒಂದು CNG ಕೂಡ ಇದೆ, ಮತ್ತೊಂದು LPG ಕೂಡ ಇದೆ. CNG ಯಥಾವತ್ತಾಗಿ ಪೂರೈಕೆ ಆಗ್ತಾ ಇದೆ, CNG ಯಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಆಟೋಗೆ ಬಳಸುವಂತಹ ಆಟೋ ಕ್ಯಾಬ್ಗಳಿಗೆ ಬಳಸುವಂತಹ LPG ಗ್ಯಾಸ್ ಇದೀಗ ಕೊರತೆ ಅಭಾವ ಉಂಟಾಗಿರುವಂತದ್ದು ಕಮರ್ಷಿಯಲ್ ಗ್ಯಾಸ್ ರೀತಿಯಲ್ಲೇ. ಹೀಗಾಗಿ ನಗರದ ಹಲವು ಗ್ಯಾಸ್ ಬಂಕ್ಗಳು ಕೂಡ ಬಂದ್ ಆಗಿದೆ. ಸದ್ಯಕ್ಕೆ ನಾನು ಶೇಷಾದ್ರಿಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಟ್ರೂ ಗ್ಯಾಸ್ ಬಂಕ್ ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ಸ್ಟಾಕ್ ಇಲ್ದಿರುವಂತಹ ಕಾರಣಕ್ಕಾಗಿ ನಿನ್ನ ಸಂಜೆಯಿಂದನೂ ಕೂಡ ಈ ಒಂದು ಗ್ಯಾಸ್ ಬಂಕ್ ಅನ್ನ ಬಂದ್ ಮಾಡಲಾಗಿದೆ. ಹೀಗಾಗಿ ಹೊರಗಡೆ ಸಾಕಷ್ಟು ಆಟೋಗಳು ಕೂಡ ಕಾಯ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗಬಹುದು. ಸೊ ಹೇಗಿದೆ ವಾತಾವರಣ ಅನ್ನುವಂಥದ್ರ ಬಗ್ಗೆ ಈ ಒಂದು ಗ್ಯಾಸ್ ಬಂಕ್ ನ ಮ್ಯಾನೇಜರ್ ಬಾಬು ಜಮ್ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಬಾಬು ಸರ್, ಯಾವ ತರ ಸ್ಟಾಕ್ ಸಿಗ್ತಾ ಇಲ್ವಾ? ದರ ಬೇರೆ ಜಾಸ್ತಿ ಆಗ್ತಾ ಇದೆ ಸರ್. ಹೌದು ಸರ್, ಈಗ ನಾವು ತರ್ಸ್ಕೊಳ್ಳೋಣ ಅಂದ್ರೆ ಅಲ್ಲಿ ರೇಟ್ ಜಾಸ್ತಿ ಹೇಳ್ತಾರೆ. ಆ ರೇಟ್ ಕೊಟ್ಟು ನಾವು ತರ್ಸ್ಕೊಂಡು ಇಲ್ಲಿ ಮಾರೋದಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ನಾವು ಸ್ವಲ್ಪ ಸಪ್ಲೈನ ಸ್ಟಾಪ್ ಮಾಡಿಸಿದ್ದೀವಿ, ತರ್ತಾ ಇಲ್ಲ ಸರ್. ಬಹಳ ಕಷ್ಟ ಆಗ್ತಿದೆ. ಬಹಳ ಕಷ್ಟ ಏನು ಸರ್, ಆಟೋದವ್ರ ಕತೆ ಜೀವನ ಚಿತ್ರಣ ಆಗ್ತಾ ಇದೆ ಸರ್. ಪರಿಸ್ಥಿತಿಗಳು ಹೆಂಗಾಯ್ತವೆ ಅಂದ್ರೆ ಹೆಂಡತಿ ಮಕ್ಕಳು ಸಾಕಕ್ ಆಗ್ತಾ ಇಲ್ಲ, ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಬಂದ್ ನಿಂತದೆ. ಎಲ್ಲಿಂದ ಈ ಹುಡುಕೊಂಡು ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಬೇರೆ ಕಡೆ 10 ಕಿಲೋಮೀಟರ್ ಹೋದ ಸಿಕ್ಕಿಲ್ಲ ಅಂದ್ರೆ ಗಾಡಿ ಎಲ್ಲಿ ನಿಲ್ಸ್ಬೇಕು ಅಲ್ಲಿ ನಿಲ್ಸ್ಬೇಕಾಗಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಸಿಗ್ತಾ ಇಲ್ಲ ನಿಮ್ಗೆ? ಎಲ್ಲಿ ಇಲ್ಲ, ಸಿಕ್ಕಿಲ್ಲ. ನಾನು ಬಸವೇಶ್ವರನಗರದಿಂದ ಬಂದಿರೋದು, ಬಸವೇಶ್ವರ ನಗರದಿಂದ ಬಂದಿರೋದು. ಆದ್ರೂ ಸಿಕ್ಕಿಲ್ಲ. ಸಿಕ್ಕಿಲ್ಲ. ಒಂದ್ ಬಾಡಿಗೆ ಹಾಕ ಬಂದಿದ್ವಿ, 4 ಬಂಕ್ ಹುಡುಗಿ 4 ಬಂಕಲ್ಲೂ ಇಲ್ಲ. ಬೆಲೆ ಬೇರೆ ಜಾಸ್ತಿ ಆಗಿದೆ. ಬೆಲೆ ಆಗಿದೆ, ಏನ್ ಮಾಡಕ್ಕಾಗಲ್ಲ. ಆದ್ರೂ ಕೊಟ್ಟು ಹಾಕಿಸ್ಕೊಳ್ಳೋಣ, ಅದಕ್ಕೂ ಸಿಗ್ತಾ ಇಲ್ಲ. ಯಾವ ತರ ಜೀವನ ಮಾಡಬೇಕು ಅಂದ್ರೆ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಬೆಲೆ ಜಾಸ್ತಿ ಆಗಿದೆ, ನೀವು ಮಾಡಿದೀರಿ ಅಂತ ಆಟೋದವರು ಆರೋಪ. ಸರ್. ನಾವು ಮಾಡಿದಿಲ್ಲ, ಇಲ್ಲ ನಾವು ಮಾಡಿದಿಲ್ಲ. ಅವ್ರಿಗೆ ಕೇಳಿ ಬೇಕಾದ್ರು, ಅವ್ರಿಗೂ ಗೊತ್ತಿದೆ. ಅಲ್ಲ, ವಾಸ್ತವ ಏನು ಅಂತ ಅವ್ರು ಹೇಳ್ತಿದ್ದಾರೆ. ನೀವು ಮಾಡಿದ ವಾಸ್ತವ ಏನು ಅಂತ? ವಾಸ್ತವ ಏನಂದ್ರೆ, ಈಗ ಬಂದು ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರು ಬೆಲೆ ಅಧಿಕ ಮಾಡಿದಾಗ ನಾವು ಇಲ್ಲಿ ಜಾಸ್ತಿ ಮಾಡ್ಲೇಬೇಕಾಗತ್ತೆ. ಅನಿವಾರ್ಯ. ಅದೇನು ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ಈ ತರ ನಾವು ಮುಚ್ಕೊಬೇಕು. ಈಗ ನಾವು ಮುಚ್ಕೊಂಡ್ರು ನಾವು ಕೆಲಸಗಾರರಿಗೆಲ್ಲ ಸಂಬಳ ಕೊಡಬೇಕು, ಅವ್ರದ್ದು ಜೀವನ ನಡಿಬೇಕು. ಇದು ಒಂಥರ ಚೈನ್ ಲಿಂಕ್ ಇದ್ದಂಗೆ. ಅವರಿಂದ ನಾವು ಬಿಸ್ನೆಸ್ ಮಾಡ್ಕೊಬೇಕು. ಅವರು ಕಸ್ಟಮರ್ ಬಂದ್ರೆ ಅವರು ನಮ್ಮ ಹತ್ರ ಬರ್ತಾರೆ, ಗ್ಯಾಸ್ ಹಾಕಿಸ್ಕೊತಾರೆ, ಇದ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದೇ ಚೈನ್ ಲಿಂಕ್ ಇದ್ದಂಗೆ. ಈಗ ಅವ್ರಿಗೂ ಸ್ಟಾಪ್ ಆದಾಗ ನಾವು ಸ್ಟಾಪ್ ಮಾಡಿದ್ರೆ ಅವ್ರಿಗೂ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ಲಿ. ಇಲ್ಲ ಅಂದ್ಮೇಲೆ ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ಎಷ್ಟಿತ್ತು ಸರ್ ರೇಟ್? ಎಷ್ಟಿತ್ತು 2-3 ದಿನ ಹಿಂದೆ? ಈಗ ಎಷ್ಟಾಗಿದೆ ಸರ್? ಮೊನ್ನೆ 70 ರೂಪಾಯಿ ಇತ್ತು, ಆಮೇಲೆ 80 ರೂಪಾಯಿ ಬಂದಿದೆ. ಈಗ ಇನ್ನೆಷ್ಟಾಗತ್ತೆ ಗೊತ್ತಿಲ್ಲ ಸರ್, ನೋಡ್ಬೇಕು. 100 ರೂಪಾಯಿವರೆಗೂ ಗ್ಯಾಸ್ ಸರ್ ಹೋಗೋ ಚಾನ್ಸಸ್ ಇದೆ, ಸರ್. ಹೇಳಕ್ಕಾಗಲ್ಲ. ಇವತ್ತು ಇದ್ದದಲ್ಲಿ ಪರಿಸ್ಥಿತಿಲಿ, ಇವಾಗ ಆಗ್ತಾ ಇರೋ ಪರಿಸ್ಥಿತಿಲಿ ದಿನಕ್ಕೂ ರೈಟ್ ಆಗ್ತಾ ಇದೆ. ದಿನಕ್ಕೂ ರೈಸ್ ಮಾಡ್ತಾವ್ರೆ. ಅದೇನು ಅಂತ ಸಮಸ್ಯೆ ಗೊತ್ತಾಗ್ತಿಲ್ಲ. ಇಲ್ಲ ಅಲ್ಲಿ ಸಿಗ್ತಿಲ್ಲ, ಇಲ್ಲೇ ಸಿಗ್ತಾ ಇಲ್ವಾ ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡಕ್ಕೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರದವರು ಇಲ್ಲ, ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲೂ ಇಲ್ಲ, ಯಾವ್ದಿಲ್ಲ. ಮನೆ ಗ್ಯಾಸ್ ತಿಂಗಳಗಡೆ ಬೇಕಾಗುತ್ತೆ. ನೋಡಿದ್ರೆ ಬುಕ್ಕಿ ಆಗ್ತಾ ಇಲ್ಲ. ಎಲ್ಲೂ ಇಲ್ಲ ಬಿಡಿ, ಎಲ್ಲ ಆಗ್ತಾ ಇಲ್ಲ. ಯಾವ್ದು ಕಷ್ಟ. ಜೀವನ ಮಾಡೋದು ಹೆಂಗೆ? ಹೊಟ್ಟೆ ತುಂಬಲ್ಲ ಸರ್. ನಾನು ಮೊನ್ನೆಯಿಂದಲೂ ಹಂಗೆ ಓಡಾಡ್ತಾ ಇದ್ದೀನಿ ಗ್ಯಾಸ್ ಇಲ್ದಲೆ. ಓಕೆ. ಅಲ್ಲೆಲ್ಲ ಒಂದ್ ಕಡೆ ಹಾಕಿಸ್ಕೊಂಡೆ ಅಷ್ಟೇ. ಅದು ಎಲ್ಲಿ ಬಾಡಿಗೆ ಬೆಳೆ ಇಲ್ಲ. ಒಂದ್ ಬಾಡಿಗೆ ಹೋದ್ರೆ ಒಂದ್ ಬಾಡಿಗೆ ಖಾಲಿನೇ ಬರಬೇಕು. ಎಲ್ಲಿ ಬಾಡಿಗೆನೇ ಇಲ್ಲ, ಏನ್ ಮಾಡೋದು? ನೈಟು ಆಟೋದಲ್ಲೇ ಮಲಗಿದ್ದೀನಿ ನಾನು. ಇಲ್ಲಿ ಗ್ಯಾಸ್ ಬಾಡಿಗೆ ಇಲ್ದ ಅಲ್ಲ, ಗ್ಯಾಸ್ ಇಲ್ದಲೇ 5 ಗಂಟೆಯಿಂದ ಆಟೋದಲ್ಲೇ ಮಲಗಿದ್ದೀನಿ. ಎಲ್ಲೂ ಗ್ಯಾಸೇ ಇಲ್ಲ ಅಲ್ಲಿ. ಪೃಥ್ವಿ, ಇದಿಷ್ಟು ಆಟೋ ಮತ್ತು ಏನು ಗ್ಯಾಸ್ ಬಂಕ್ ಮ್ಯಾನೇಜರ್ನ ಮಾತು. ಅಂದ್ರೆ ಒಂದ್ ಕಡೆ ಸ್ಟಾಕ್ ಸಿಗ್ತಾ ಇಲ್ಲ, ಸ್ಟಾಕ್ ಸಿಕ್ಕಿದ್ರೂ ಕೂಡ ದುಬಾರಿ ಬೆಲೆ ಆಗ್ತಾ ಇದೆ. ದುಬಾರಿ ಬೆಲೆ ಕೊಟ್ಟು ಹಾಕ್ಸೋಣ ಅಂದ್ರೂ ಕೂಡ ಗ್ಯಾಸ್ ಸಿಗದೇ ಇರುವಂತ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಇರುವಂತದ್ದು. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಏನಿದೆ ಅದು ಮತ್ತಷ್ಟು ಭೀಕರ ಸ್ವರೂಪ ಪಡೆದುಕೊಳ್ತಾ ಇರುವಂತದ್ದು. ಇಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಜನಸಾಮಾನ್ಯರ ಮೇಲೆ ವ್ಯತಿರಿಕ್ತ ಆಗಿರುವಂತಹ ಒಂದು ಪರಿಣಾಮವನ್ನ ಬೀರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ. ಗ್ರಾಹಕರ ಜೇಬಿಗೆ ಕತ್ರಿ ಹಾಕ್ತಾ ಇದೆ ಯುದ್ಧ. ಅಡುಗೆ ಎಣ್ಣೆ ಮತ್ತಷ್ಟು ದುಬಾರಿ ಆಗುವ ಸಾಧ್ಯತೆ. ಕಳೆದ ವಾರವಷ್ಟೇ 10 ರೂಪಾಯಿ ಹೆಚ್ಚಳ ಆಗಿತ್ತು. 4 ದಿನಗಳಲ್ಲಿ 1 ಲೀಟರ್ ಅಡುಗೆ ಎಣ್ಣೆ 8 ರೂಪಾಯಿ ಏರಿಕೆ ಆದಂತಾಗಿದೆ. ಗ್ರಾಹಕರ ಜೇಬಿಗೆ ಕತ್ರಿ ಹಾಕ್ತಾನೇ ಹೋಗ್ತಾ ಇದೆ ಯುದ್ಧ. ನೋಡಿ, ಅಲ್ಲಿ ಯುದ್ಧ ಆಗ್ತಾ ಇರುವಂಥದ್ದು, ಅಲ್ಲಿ ಬೆಂಕಿ ಹೊತ್ಕೊಂಡಿರುವಂಥದ್ದು, ಅದರ ಕಿಡಿ ನಮ್ಮಲ್ಲೂ ಕೂಡ ಕಾಣ್ತಾ ಇದೆ. ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಆಗ್ತಾ ಇರುವಂಥದ್ದು. 1 ಲೀಟರ್ಗೆ 8ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಪಾಪ ಮಿಡ್ಲ್ ಕ್ಲಾಸು ಬಡವರು ಅಡುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಪೆಟ್ಟು ನೋಡಿ. ಅಡುಗೆ ಎಣ್ಣೆ 1 ಲೀಟರ್ಗೆ 180 ರೂಪಾಯಿ ಆಗುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಡುಗೆ ಎಣ್ಣೆ ವರ್ತಕರ ಸಂಘದವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ. ಆಕ್ಚುಲಿ ನಿನ್ನೆ ಒಬ್ಬರು ವರ್ತಕರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, 1 ತಿಂಗಳಿಗಾಗುವಷ್ಟು ಸ್ಟಾಕ್ ಇದೆ, ಆದರೆ ರಾಜ್ಯ ಸರ್ಕಾರ ಅದನ್ನು ಸ್ಟೋರೇಜ್ ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿ ಮಾಡಿದಂತ ಆಗ್ತಾ ಇದೆ, ಅದನ್ನ ಎಚ್ಚೆತ್ಕೊಳ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅಡುಗೆ ಎಣ್ಣೆ ವರ್ತಕರ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಬಾಬು ಅವರು
ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವ್ರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಕಳೆದ ವಾರವಷ್ಟೇ ಅಡಿಗೆ ಎಣ್ಣೆ ದರ ಹೆಚ್ಚಳ ಆಗಿತ್ತು. ಇದೀಗ ಮತ್ತೆ ಅಡಿಗೆ ಎಣ್ಣೆ ದರ ಹೆಚ್ಚಳ ಆಗಿದೆ. ಎಷ್ಟಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಆಯಿಲ್ ವರ್ತಕರ ಸಂಘದ ಅಧ್ಯಕ್ಷ ಅಂತ ಸತ್ಯನಾರಾಯಣ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಲಾಸ್ಟ್ ವೀಕೆ ಮಾತಾಡ್ಸಿದ್ವಿ ನಿಮ್ಮನ್ನ, 10 ರೂಪಾಯಿವರೆಗೂ ಹೆಚ್ಚಳ ಆಗಿದೆ ಅಂತ ಹೇಳಿದ್ರಿ. ಈ ವಾರ ಎಷ್ಟು ಸರ್ ಮತ್ತೆ ಜಾಸ್ತಿ ಆಗಿದೆ? ಮತ್ತೆ 8 ರೂಪಾಯಿ ಜಾಸ್ತಿ ಆಗಿದೆ ಸರ್. ಪಾಮ್ ಆಯಿಲ್ ಬಂದುಬಿಟ್ಟು 8 ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ. ಸನ್ಫ್ಲವರ್ ರಿಫೈನ್ಡ್ ಆಯಿಲ್ 6 ರಿಂದ 8 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆಗಿದೆ. ಹಾಗಾದರೆ ಕಳೆದ ವಾರ ಮುಂಚಿತವಾಗಿ ಎಷ್ಟಿತ್ತು ಸರ್ ಪಾಮ್ ಆಯಿಲ್ ದರ ಮತ್ತು ಸನ್ಫ್ಲವರ್ ದರ ಎಷ್ಟಿತ್ತು? ಪಾಮ್ ಆಯಿಲ್ ದರ 128 ರೂಪಾಯಿ ಇತ್ತು ಪರ್ ಲೀಟರು. ಈಗ 139 ರೂಪಾಯಿ ಆಗಿದೆ ಪರ್ ಲೀಟರು. ಓಕೆ. ರಿಫೈನ್ಡ್ ಆಯಿಲ್ 163-64 ರೂಪಾಯಿ ಇತ್ತು. ಈಗ 173 ರೂಪಾಯಿ ಆಗಿದೆ. ಇದೇ ಸಿಚುವೇಶನ್ ಮುಂದುವರೆದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತಾ ಸರ್? ಅದು ಅವೈಲಬಿಲಿಟಿ ಮೇಲೆ ಹೋಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಹೋಗುತ್ತೆ, ಪ್ಲಸ್ ಕ್ರೂಡ್ ಆಯಿಲ್ ಏನು ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದರಿಂದ ಕರೆನ್ಸಿ ಪ್ರಭಾವದಿಂದ ಇನ್ನೂ ಕನಿಷ್ಠ ಪಕ್ಷ 3-4 ರೂಪಾಯಿ ಆದರೂ ನಮಗೆ ತಿಳಿದಿರೋ ಮಟ್ಟಿಗೆ ಜಾಸ್ತಿ ಆಗ್ಬೋದು. ಆದರೆ ಇದು ತುಂಬ ರೇಟ್ ಜಾಸ್ತಿ ಆಯಿತು. ಇಲ್ಲ, ಪೆಟ್ರೋಲಿಯಂ ಉತ್ಪನ್ನಗಳ ದರ ಹೆಚ್ಚಳ ಆಗೋದು ಓಕೆ, ಬಟ್ ಅಡುಗೆ ಎಣ್ಣೆ ದರ ಎಲ್ಲಿ ನಿಮ್ಗೆ ಅರಬ್ ಕಂಟ್ರೀಸಿಂದ ಬರುತ್ತಾ? ಅರಬ್ ಕಂಟ್ರೀಸಿಂದಲ್ಲ ಸರ್, ನಮಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತಲ್ಲ ಸರ್. ಈ ಸನ್ಫ್ಲವರ್ ಅಲ್ಲಿಂದನೇ ಬರೋದಾ? ಯಾವ ದೇಶದಿಂದ ನೀವು ಸನ್ಫ್ಲವರ್ ಬಂದುಬಿಟ್ಟು ಅರ್ಜೆಂಟೈನಾ, USA, ಕೆಲವು ಆ ಕಡೆ ಮಧ್ಯಪ್ರಾಚ್ಯ ಆ ಕಡೆ ದೇಶಗಳಿಂದ ಬರುತ್ತೆ. ಆದರೆ ಪಾಮಲ್ಲಿ ಬಂದು ಮಲೇಷಿಯಿಂದ ಬರ್ತಾ ಇದೆ. ಏನಿದ್ರು ಇವೆಲ್ಲ ಕ್ರೂಡ್ ಆಯಿಲ್ ವೇರಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬಾಂಬಿಂಗ್ ಏನಾದರೂ ಕಮ್ಮಿ ಆಗಿಬಿಟ್ಟು ಹರ್ಮಿಸ್ ಜಲಸಂಧಿ ಫ್ರೀ ಆದರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಸದ್ಯಕ್ಕಂತೂ ಸ್ಟಾಕು ಕಮ್ಮಿ ಆಗ್ತಾ ಇದೆ. ನಮಗೆ ಸಪ್ಲೈ ಮಾಡೋರು ದೊಡ್ಡ ದೊಡ್ಡ ಪ್ಲ್ಯಾಂಟರ್ಸು, ನಮಗೆಲ್ಲ ರುಚಿ ಸೋಯಾ ಇಂಡಸ್ಟ್ರಿ ಅವರು, ಪತಾಂಜಲಿ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಕೊಡ್ತಾ ಇರೋದು. ಅವರು ಅಂದರೆ ನೀವು ಡಿಮ್ಯಾಂಡ್ ಮಾಡಿದಷ್ಟು ಅವ್ರು ಕಳಿಸ್ತಾ ಇಲ್ವಾ? ಅವ್ರಿಗೆ ಬರಬೇಕು, ಅವ್ರಿಗೆ ರಿಫೈನ್ ಮಾಡೋಕ್ಕೆ ಬೇಕಾದಷ್ಟು ಆಯಿಲ್ ಬರಬೇಕಲ್ಲ ಸರ್. ನಮ್ಮ ಆಶಾಭಾವನೆ ಏನಂದರೆ ಇನ್ನೊಂದು 10-15 ದಿವಸದಲ್ಲಿ ಯುದ್ಧ ಮುಗಿದುಬಿಟ್ಟು ಯಥಾಸ್ಥಿತಿಗೆ ಬಂದರೆ ಒಂದು 4-5 ರೂಪಾಯಿ ಕಮ್ಮಿ ಆಗ್ಬೋದು. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗಲ್ವ ಸರ್? ನಿಮ್ಮ ಅಸೋಸಿಯೇಷನ್ ಏನು ಮನವಿ ಮಾಡ್ಕೊಳ್ತಿದ್ದೀರಾ? ಅಲ್ಲ, ಇದು ನಮ್ಮದೊಂದೇ ಅಲ್ಲ ಸರ್, ವಿಶ್ವದಾದ್ಯಂತ ಅಲ್ಲ ಸರ್ ಇದೆ ರೇಟು. ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಒಂದೇ ಅಲ್ಲ, ಎಲ್ಲ ದೇಶಗಳಲ್ಲೂ ರೇಟ್ ಜಾಸ್ತಿ ಆಗ್ತಾನೇ ಇದೆ. ಮುಂದಿನ ತಿಂಗಳು ನಮ್ಮ ಲೋಕಲ್ ಕ್ರಾಪ್ ಸನ್ಫ್ಲವರು, ಸೋಯಾ ಅದೇನಾದರೂ ಹೆಚ್ಚಿಗೆ ಬಂದರೆ ರೇಟು ಅದು ಸಬ್ಸಿಕ್ವೆಂಟಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇದು ಆಯಿಲ್ ವರ್ತಕರ ಸಂಘದ ಅಧ್ಯಕ್ಷ ಅಂತ ಸತ್ಯನಾರಾಯಣ ಅವರ ಮಾತು. ಶರಣು ಹಂಪಿ, ನ್ಯೂಸ್ 18.